ಈಗ ನಮ್ಮ ಡಾಕ್ಟರ್ ಜಗದೀಶ್ ಅವರು ಈಗ ನಿಮ್ಮ ಉತ್ಪನ್ನಗಳ ಬ್ರ್ಯಾಂಡನ್ನು ಹೇಗೆ ನಿರ್ವಹಿಸಬಹುದು ಮತ್ತು ಅದರ ಕೆಲವೊಂದು ಉತ್ತಮ ಒಳ್ಳೆಯ ಎಫ್ ಪಿ ಒಗಳ ಬ್ರ್ಯಾಂಡದ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಐ ರಿಕ್ವೆಸ್ಟ್ ಡಾಕ್ಟರ್ ಜಗದೀಶ್. ಬ್ರ್ಯಾಂಡಿಂಗ್ ಅನ್ನೋದು ಯಾವುದೇ ಒಂದು ಉದ್ಯಮಕ್ಕೆ, ಯಾವುದೇ ಒಂದು ವ್ಯಾಪಾರಕ್ಕೆ ಬಹಳ ಮುಖ್ಯವಾದಂಥದ್ದು. ಉದಾಹರಣೆಗೆ ಮಿಶ್ರಾ ಪೇಡ ಬಗ್ಗೆ ಎಲ್ಲ ಕೇಳಿರಬಹುದು. ಮಿಶ್ರಾ ಪೇಡ ಯಾಕಂದರೆ ನಾವು ಧಾರವಾಡದಲ್ಲಿ ತುಂಬ ವರ್ಷಗಳಿಂದ ಕಳೆದಿರೋದ್ರಿಂದ ನೋಡ್ತಾ ಇದ್ದೀವಿ. ಯಾಕಂದರೆ 80ರ ದಶಕದಲ್ಲಿ ಮಿಶ್ರಾ ಪೇಡದ್ದು ಧಾರವಾಡದಲ್ಲಿ ಒಂದು ಶಾಪನ್ನು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಸಿಗ್ತಿದ್ದಿಲ್ಲ. ಧಾರವಾಡಕ್ಕೆ ಹೋದ್ರೆ ಮಾತ್ರ ಮಿಶ್ರಾ ಪೇಡ ತರಬೇಕಾಗಿತ್ತು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 180ಕ್ಕೂ ಹೆಚ್ಚು ಔಟ್ಲೆಟ್ಗಳಿದೆ ಮಿಶ್ರಾ ಪೇಡದ್ದು. ಯಾಕಿದೆ ಅಂತಂದರೆ ಅದು ಬ್ರ್ಯಾಂಡಿಂಗ್ ಆದ್ದರಿಂದ ಅದು ಸಾಧ್ಯ ಆಯಿತು. ಜನಗಳಿಗೆ ಪರಿಚಯ ಆಯಿತು. ಜನಗಳು ಮಾಡೋವಂಥವ್ರು, ಕೊಳ್ಳೋ ಅಂಥವ್ರು ಬೆಂಗಳೂರು ಸಿಟಿ ಇರ್ಬೋದು, ಸಣ್ಣ ಸಣ್ಣ ಜಿಲ್ಲಾ ಮಟ್ಟದಲ್ಲಿರ್ಬೋದು, ಅದು ಸಾಧ್ಯ ಆಗಿದ್ದು ಬ್ರ್ಯಾಂಡಿಂಗ್ ಮೂಲಕ ಅಂಥೇಳಿ. ಆಮೇಲೆ ಬಿಸ್ನೆಸ್ ಅಂದರೆ ಏನು ಅಂತೇಳಿ ತಿಳ್ಕೊಂಡ್ರೆ, ಯಾವುದೇ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡ್ತಾ ಇದ್ದೀವಿ ಅಂತಂದರೆ ಅದನ್ನು ಒಂದು ಬಿಸ್ನೆಸ್ ಆಗಿ, ವ್ಯಾಪಾರವಾಗಿ ಪರಿವರ್ತನೆ ಮಾಡ್ಬೋದು. ಉದಾಹರಣೆಗೆ ನಾವು ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಎಷ್ಟೊತ್ತು ಸಾಧ್ಯ? ಒಂದು 15 ನಿಮಿಷ ಕೊಡ್ಬೋದು, ಅರ್ಧ ಗಂಟೆ ಕೊಡ್ಬೋದು, ಅದರ ನಂತರ ಆಗೋದಿಲ್ಲ. ಅದಕ್ಕೋಸ್ಕರ ಜನ ಏನು ಮಾಡಿದ್ರು, ಹಳ್ಳಿಗಳಲ್ಲಿ ಕಟ್ಟೆ ಕಟ್ಕೊಂಡ್ರು. ಮೊದಲು ಕಟ್ಟೆ ನಂತರದಲ್ಲಿ ಕುರ್ಚಿ ಕಂಡುಹಿಡಿದ್ರು. ಕುರ್ಚಿ ಎಲ್ಲಿಂದ ಎಲ್ಲಿಗೋ ಎತ್ಕೊಂಡು ಹೋಗ್ಬೋದು, ಇಡ್ಬೋದು ಅಂತೇಳಿ. ಈ ಮರದ ಕುರ್ಚಿಗಿಂತ ನಂತರದಲ್ಲಿ ಏನಾಯಿತು, ಲೈಟ್ ವೆಯ್ಟ್ ಆಗಿ ಪ್ಲಾಸ್ಟಿಕ್ ಕುರ್ಚಿಗಳು ಬಂತು. ಅಂದರೆ ಬಿಸ್ನೆಸ್ ಅನ್ನೋದು ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಹೇಳೋದಕ್ಕೆ ಮತ್ತೆ ಜನ ಏನು ಮಾಡಿದ್ರು, ಕುರ್ಚಿನ ಈ ಕಡೆಯಿಂದ ಆ ಕಡೆಗೆ ಸರಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ವೀಲ್ ಚೇರ್ ಬಂತು, ಮತ್ತು ಈಸಿ ಚೇರ್ ಬಂತು. ಹೀಗೆ ಬಿಸ್ನೆಸ್ಸು ಸಮಸ್ಯೆಗೆ ಪರಿಹಾರದ ಕಂಡಿಡ್ದಂಗೆ ಅದು ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈಗಾಗಲೇ CFTI ಸೈಂಟಿಸ್ಟ್ ಅವರು ಹೇಳಿದರು ಇಡ್ಲಿ ದೋಸೆ ಬ್ಯಾಟರ್ ಬಗ್ಗೆ. ಇದು ಯಾವುದೇ ಹೊಸ ತಂತ್ರಜ್ಞಾನ ಅಲ್ಲ, ಇದು ನಮ್ಮ ಪುರಾತನ ಕಾಲದಿಂದ ಬಂದಂಥ ತಂತ್ರಜ್ಞಾನ. ಆದರೆ ಪ್ರತಿ ಮನೆಯಲ್ಲೂ ನಾವು ಇದುವರೆಗೆ ಇಡ್ಲಿ ದೋಸೆ ಬ್ಯಾಟರ್ನ ನಾವೇ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಈಗ ಹೆಚ್ಚು ಕಡಿಮೆ ಅದರಲ್ಲೂ ವರ್ಕಿಂಗ್ ವುಮನ್ ಅಂತೂ ಬಿಟ್ಟಿದ್ದಾರೆ ಇದನ್ನು ಅಂತ ಹೇಳಬೇಕಾಗತ್ತೆ. ಇದು ಮೊದಲನೇ ಪಾಪ್ಯುಲರ್ ಬ್ರ್ಯಾಂಡ್ ನಮ್ಮಲ್ಲಿ ಬಂದಿದ್ದು ಇಡ್ಲಿ ದೋಸೆ ಬ್ಯಾಟರ್. ಅಂದರೆ ID ಫ್ರೆಶ್ ಅಂದರೆ I ಫಾರ್ ಇಡ್ಲಿ, D ಫಾರ್ ದೋಸೆ ಅಂತಲೇ ಅದು ಅರ್ಥ. ಸೊ ಇದನ್ನು ಮೊದಲನಿಗೆ ಮಾಡಿದ್ದು PC ಮುಸ್ತಫಾ ಅಂತ ಹೇಳಿ ಫೌಂಡರು. ಇವರು ಕೇರಳದ ಒಬ್ಬ ಕೂಲಿ ಕಾರ್ಮಿಕನ ಮಗ. 6ನೇ ಕ್ಲಾಸ್ ಫೇಲ್ ಆಗಿ ನಂತರದಲ್ಲಿ PUC ಮಾಡಿ, ನಂತರ IIT ಕ್ಯಾಲಿಕಟ್ನಲ್ಲಿ ಎಂಜಿನಿಯರಿಂಗ್ ಮಾಡಿ, ಬೆಂಗಳೂರು IIMನಲ್ಲಿ ಮ್ಯಾನೇಜ್ಮೆಂಟ್ ಮಾಡಿ, ಸುಮಾರು 50,000 ಇನ್ವೆಸ್ಟ್ಮೆಂಟಿಂದ ಒಂದು 50 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಮೊದಲಿಗೆ ಮನೆ ಒಂದು ಮಿಕ್ಸಿ ಇಟ್ಕೊಂಡು ಇಡ್ಲಿ ದೋಸೆ ಬ್ಯಾಟರ್ ಮಾಡಿ ಪಕ್ಕದ ಮನೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಅದು ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದು ಇಡ್ಲಿ ದೋಸೆ ಬ್ಯಾಟರ್ ಅಂದರೆ 2015-16ಕ್ಕೆ ಟರ್ನ್ ಓವರು 100 crores, 100 ಕೋಟಿ. ನಂತರದಲ್ಲಿ 21-22ರಲ್ಲಿ 411 ಕೋಟಿ. 23-24ನೇ ಇಸ್ವಿಯಲ್ಲಿ ಆ ಕಂಪನಿಯ ಟರ್ನ್ ಓವರು 700 ಕೋಟಿ. ಇದು ಸಾಧ್ಯ ಆಗಿದ್ದು ನಾವು ಮನೆಯಲ್ಲಿ ಆ ತಂತ್ರಜ್ಞಾನವನ್ನು ಅಥವಾ ಮನೆಯಲ್ಲೇ ನಾವು ಇಟ್ಕೊಂಡು ನಾವೇ ಮಾಡ್ಕೊಂಡು ತಿಂತೀವಿ ಅನ್ನೋದ್ರಿಂದ ಅಲ್ಲ, ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಜನಗಳನ್ನು ತಲುಪಿಸಿದ್ರಿಂದ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಸಮಸ್ಯೆ, ಉದಾಹರಣೆಗೆ ನಮಗೆ ಕ್ಯಾಬ್ಗಳನ್ನು ಬುಕ್ ಮಾಡಬೇಕು ಅಂದ್ರೆ ನಾವೆಲ್ಲೋ ಯಾರೋ ಪರಿಚಯ ಇದ್ದದ್ದನ್ನ ಫೋನ್ ಮಾಡಿ ಅವ್ರನ್ನ ಕರೆಸ್ಕೊಳ್ತಾ ಇದ್ವಿ. ಆದರೆ ಈಗ ನಾವು ಎಲ್ಲಿರ್ತೀವಿ ಅಲ್ಲಿ ಫೋನಲ್ಲಿ ನಾವು ಕ್ಯಾಬ್ಗಳನ್ನು ಬುಕ್ ಮಾಡ್ಬೋದು. ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದದ್ದು ಕೂಡ ಒಂದು ವ್ಯಾಪಾರ ಅಥವಾ ಉದ್ದಿಮೆಯಾಗಿದೆ ಅನ್ನೋದಕ್ಕೆ. ಅದೇ ರೀತಿ ಊಟಗಳು, ನಮಗೆ ಮನೆಗೆ ಊಟ ಬೇಕು, ನಾವು ಹೋಟೆಲ್ಗೆ ಹೋಗಿ ಊಟ ಮಾಡೋದನ್ನು ಕಡಿಮೆ ಮಾಡೋದು. ಹೋಟೆಲ್ಗೆ ಹೋಗಿ ಊಟ ಮಾಡೋದು ಒಂದು ಪ್ಲೆಷರ್ ಬರೋವಂಥದ್ದಿತ್ತು. ಈಗ ನಮಗೆ ಮನೆಗೆ ಊಟ ಬೇಕು ಅಂತಂದರೆ ಈ ಒಂದು ಸರ್ವೀಸನ್ನು ಕೊಡುವಂಥ ಕಂಪನಿಗಳು ಬ್ರ್ಯಾಂಡೆಡ್ ಈ ಒಂದು ಪರಿಹಾರವನ್ನು ಕಂಡುಹಿಡಿದಕ್ಕೆ ಅಲ್ಲೂ ಕೂಡ ಒಂದು ವ್ಯಾಪಾರ ಸೃಷ್ಟಿಯಾಗಿದೆ. ಇನ್ನೊಂದು ಅತ್ಯುತ್ತಮ ಉದಾಹರಣೆ ಹೇಗೆ ಬ್ರ್ಯಾಂಡಿಂಗ್ ಒಂದು ಉದ್ಯಮವನ್ನು ಬಹುಮಟ್ಟಕ್ಕೆ ತಾಂಡೋಗ್ಬೋದು ಅನ್ನೋದಕ್ಕೆ ಜೀನಿ 2016ರಲ್ಲಿ ಪ್ರಾರಂಭ ಆದಂತಹ ಉದ್ದಿಮೆ. ನೋಡಿ 8 ವರ್ಷ ಅಷ್ಟೇ. ಇದು ಒಂದು ಟ್ರೆಡಿಷನಲ್ ನಾಲೆಡ್ಜ್, ನಮ್ಮ ಒಂದು ಪಾರಂಪರಿಕ ಒಂದು ಜ್ಞಾನವನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಉದ್ದಿಮೆ. ಈ ವ್ಯಕ್ತಿ ಏನಿದ್ದಾರೆ ದಿಲೀಪ್ ಕುಮಾರ್, ಈ ತುಮಕೂರು ಜಿಲ್ಲೆ ಶಿರಾದಲ್ಲಿ ಇರೋದವ್ರದ್ದು. ಈಗ 400 ಜನ ಎಂಪ್ಲಾಯಿಗಳು ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ 400 ಜನ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಸಿರಿಧಾನ್ಯಗಳ ಮತ್ತು ಈ ಬೇಳೆಕಾಳುಗಳ ಮೊಳಕೆ ಮಾಡಿ ಅದರ ಹಿಟ್ಟನ್ನು ತಯಾರು ಮಾಡಿ ಒಂದು ಹೆಲ್ತ್ ಮಿಕ್ಸನ್ನು ಕೊಡುವಂಥದ್ದು. ಇದು ಈಗ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟು, ಜೀನಿ ಸ್ಲಿಮ್ ಅನ್ನೋದು ಹೊಸ ಪ್ರಾಡಕ್ಟು. ಅಂದರೆ ಪ್ರಾಡಕ್ಟನ್ನು ಹೇಗೆ ಒಂದು ಮಾರ್ಕೆಟ್ ಬಯಸುತ್ತೆ ಆಗಿ ಬದಲಾವಣೆ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ. ಈಗ ನಾವು ಬಿಸ್ನೆಸ್ನಲ್ಲಿ 3 ಹಂತಗಳಿದೆ. ಇದನ್ನು ತಿಳ್ಕೊಂಡ್ರೆ ಬ್ರ್ಯಾಂಡಿಂಗ್ ಹೇಗೆ ಇಂಪಾರ್ಟೆಂಟು ಅನ್ನೋದು ಗೊತ್ತಾಗುತ್ತೆ. ಒಂದು
ಪ್ರಾಡಕ್ಟನ್ನು ಡೆವಲಪ್ ಮಾಡೋದು ಅಥವಾ ಸರ್ವಿಸನ್ನು ಯಾವುದು ಅಂತ ಹೇಳಿ, ಈಗ ಓಲಾ ಊಬರ್ ಇರ್ಬೋದು, ಆ ಸರ್ವಿಸನ್ನು ಒಂದು ಊಹೆ ಮಾಡ್ಕೊಳ್ಳುವಂಥದ್ದು ಒಂದು ಬಿಸ್ನೆಸ್ಸು ಐಡಿಯಾ. ಅದೇ ರೀತಿ ಒಂದು ಪ್ರಾಡಕ್ಟ್ ಪಿಕಲ್ ಇರ್ಬೋದು, ಮಜಾ ಪಿಕಲ್ಸ್ ಬಗ್ಗೆ ಮಾತಾಡಿದ್ರು, ಹಾಗೆ ಪಿಕಲ್ ಇರ್ಬೋದು ಅಥವಾ ಐಡಿ ಬ್ಯಾಟರ್ ಇರ್ಬೋದು ಅಥವಾ ಜೀನಿ ಇರ್ಬೋದು, ಈ ರೀತಿಯ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡೋದು ಅದು ಒಂದು ಹಂತ. ನೆಕ್ಸ್ಟು ಆಪರೇಷನ್ಸ್, ಅದನ್ನು ಕಂಟಿನ್ಯೂಸ್ಲಿ ಮಾರ್ಕೆಟ್ಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಡೆವಲಪ್ ಮಾಡಬೇಕು ಅನ್ನೋದು ಇನ್ನೊಂದು. ಅಂದರೆ ನಾವು ಜನಗಳನ್ನು ಎಂಪ್ಲಾಯ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಬೇಕಾದ ಪ್ಯಾಕೇಜಿಂಗ್ ಇರ್ಬೋದು, ಎಲ್ಲದನ್ನು ಸರ್ಕಾರಗಳಿಂದ ಮಾಡ್ಕೊಳ್ಬೇಕಾಗುತ್ತೆ, ಅದು ಆಪರೇಷನ್ಸ್. ಆದರೆ ಯಾವುದನ್ನು ಭಾಳಷ್ಟು ಜನ ಮಿಸ್ ಮಾಡ್ತಾರೆ ಉದ್ಯಮಿಗಳು ಅಥವಾ ವ್ಯಾಪಾರಸ್ಥರು ಅಂತಂದರೆ, ಹಿಂದೆ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್. ಮಾರ್ಕೆಟಿಂಗ್ ಅನ್ನೋದೇ ಬ್ರ್ಯಾಂಡಿಂಗ್, ಮಾರ್ಕೆಟನ್ನು ಸೃಷ್ಟಿ ಮಾಡೋದು ಬ್ರ್ಯಾಂಡಿಂಗ್, ಮತ್ತು ಸೇಲು ಅವರಿಗೆಲ್ಲ ತಲುಪಿಸೋವಂಥದ್ದು. ಇಲ್ಲಿ ಸಮಯವನ್ನು ಒಬ್ಬ ಬಿಸ್ನೆಸ್ ಮ್ಯಾನ್ ಎಷ್ಟೆಷ್ಟು ಮೀಸಲಿಡಬೇಕಾಗುತ್ತೆ ಅಂತಂದರೆ, ಸುಮಾರು 20% ಸಮಯವನ್ನು ಪ್ರಾಡಕ್ಟ್ ಅಥವಾ ಸರ್ವಿಸ್ ಡೆವಲಪ್ಮೆಂಟಿಗೆ ಮಾಡಬೇಕಾಗುತ್ತೆ, 20% ಆಪರೇಷನ್ಸಿಗೆ ಮಾಡಬೇಕಾಗುತ್ತೆ. ಅಂದರೆ 60% ಆಫ್ ದ ಟೈಮ್ ಆ್ಯಂಡ್ ಮನಿ, ಎನರ್ಜಿ ಎಲ್ಲದನ್ನು ಕೂಡ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸಿಗೆ ಯಾರು ಮಾಡ್ತಾರೆ ಅವರು ಮಾತ್ರ ಉದ್ಧಾರ ಆಗ್ತಾರೆ. ಭಾಳಷ್ಟು ಉದ್ದಿಮೆಗಳು ಕೇವಲ 3 ವರ್ಷಕ್ಕೆ ಮುಚ್ಚೋಗೋದಕ್ಕೆ ಕಾರಣ ಯಾಕೆ ಅಂತಂದರೆ, ಅವರು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸನ್ನು ಎಫೆಕ್ಟಿವ್ ಆಗಿ ಮಾಡೋದಿಲ್ಲ, ಬ್ರ್ಯಾಂಡಿಂಗನ್ನು ಮಾಡೋದಿಲ್ಲ, ಕಸ್ಟಮರನ್ನು ತಲುಪೋದಿಲ್ಲ. ಈಗ ನಮ್ಮ ಪ್ರಾಡಕ್ಟ್ ಹೇಗೆ ಅಂದರೆ, ಈಗ ರೊಟ್ಟಿ ಸ್ಟಾಲ್ಗಳಿದೆ ಸಾಕಷ್ಟು. ಇಲ್ಲಿ ರೊಟ್ಟಿ, ಜೋಳದ ರೊಟ್ಟಿ, ಒಣಗಿದ ಜೋಳದ ರೊಟ್ಟಿಯನ್ನು, ಖಡಕ್ ರೊಟ್ಟಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಜೋಳದ ರೊಟ್ಟಿ ಅದು ಹೊಸದಲ್ಲವೇ ಅಲ್ಲ, ಖಡಕ್ ರೊಟ್ಟಿ ಹೊಸದಲ್ಲವೇ ಅಲ್ಲ. ಆದರೆ ನಮ್ಮ ಒಣಗಿದ ಖಡಕ್ ಜೋಳದ ರೊಟ್ಟಿ ಉಳಿದಂಥ ಖಡಕ್ ಜೋಳದ ರೊಟ್ಟಿಗಿನ್ನ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ನಾವು ಮಾರ್ಕೆಟಿಗೆ ತಿಳಿಸಿದ್ರೆ ಮಾತ್ರ ನಾವು ನಿಲ್ತೀವಿ, ಇಲ್ಲಾಂದರೆ ಒಂದು 2-3 ವರ್ಷದಲ್ಲಿ ಕ್ಲೋಸ್ ಆಗ್ತೀವಿ. ಇಲ್ಲಿ ಒಂದು ಶಿಗ್ಗಾಂವ್ನವ್ರ ಒಂದು ಸ್ಟಾಲ್ ಇದೆ, ಅವ್ರದ್ದು ಪ್ಯಾಕೇಜಿಂಗ್ ತುಂಬ ಅಟ್ರಾಕ್ಟಿವ್ ಇದೆ. ನಾನು ನೋಡೋದಲ್ಲಿ ಭಾಳಷ್ಟು ರೊಟ್ಟಿ ಬ್ರ್ಯಾಂಡ್ಗಳನ್ನು ನೋಡೋದಲ್ಲಿ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಇರೋದು ಈ ಶಿಗ್ಗಾಂವ್ದು ಒಂದು ಸ್ಟಾಲ್ ಏನಿದೆ, ಆ ಒಂದು ರೈತ ಉತ್ಪಾದಕ ಸಂಘದವ್ರದ್ದು. ಹೀಗೆ ಏನಾದರೂ ಒಂದು ವಿಶೇಷತೆಯನ್ನು ನಾವು ಇಟ್ಕೊಂಡ್ರೆ, ಅದರಲ್ಲೇನೋ ಒಂದು ಹೆಲ್ತನ್ನು ಇಂಪಾರ್ಟೆಂಟ್ ಇಟ್ಕೊಂಡು ಆ ಒಂದು ನುಗ್ಗೆ ಎಲೆಯ ಒಂದು ಮಿಶ್ರಣವನ್ನು ಮಾಡಿ ಅದರ ನ್ಯೂಟ್ರಿಷನ್ ಕಂಟೆಂಟ್ ಹೆಚ್ಚು ಮಾಡಿದ್ದೀವಿ ಅಂತ ಆಗಲಿ, ಈ ರೀತಿ ಒಂದು ವಿಶೇಷತೆಯನ್ನು ತೋರಿಸಿದ್ರೆ ಮಾತ್ರ ನಮ್ಮ ಪ್ರಾಡಕ್ಟ್ ಉಳಿಯುತ್ತೆ, ಇಲ್ಲ ಅದು ಬ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೊಳಗೆ ಒಂದಾಗ ಮಂಕುತಿಮ್ಮ ಅನ್ನೋಂಗೆ ಅದು ಬ್ರ್ಯಾಂಡು ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಉದ್ಯಮ ಮುಚ್ಚೋಗುತ್ತೆ. ಅಕ್ಷಯಕಲ್ಪ ಆರ್ಗ್ಯಾನಿಕ್ ಬಗ್ಗೆ ಕೇಳಿರುವುದು, ಇದು ಸುಮಾರು 14 ವರ್ಷದ ಹಿಂದೆ, ಅಂದರೆ 2011ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಒಂದು ಸಣ್ಣ ಹಾಲಿನ ಉದ್ಯಮ. ಇದು ಏನು ಅಂದರೆ ಆರ್ಗ್ಯಾನಿಕ್ ಹಾಲನ್ನು ಕೊಡುವಂತಹ ಒಂದು ಉದ್ಯಮ. ಇದು ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ಗೆ ಹಾಲಿಂದ ಬೆಲೆ ಎಷ್ಟಿದೆ ಅಂತಂದರೆ 40 ರೂಪಾಯಿ ಅಥವಾ 45 ರೂಪಾಯಿ ಇದೆ. ನಮಗೆ ಈ ನಂದಿನಿ ಹಾಲನ್ನು ತೊಗೊಂಡ್ರೆ 45 ರೂಪಾಯಿಗೆ 47 ರೂಪಾಯಿಗೆ 1 ಲೀಟ್ರ್ ಬರುತ್ತೆ. ಆದರೂ ಡಬಲ್ ನಂದಿನಿ ಹಾಲಿನ ಒಂದು 2 ಪಟ್ಟು ಬೆಲೆಯನ್ನು ನಾವು ಇದು ಕೊಡ್ತೀವಿ. ಆದರೆ ನಾನಿಲ್ಲಿ ಏನನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಯಾವುದೇ ಒಂದು ಉದ್ದಿಮೆ ಮಾಡೋ ಅಂಥವ್ರು ಅದೊಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಬೇಕಂದ್ರೆ ನಮ್ಮ ಗ್ರಾಹಕರು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು. ಇದನ್ನು ನಾವು ಸಾಮಾನ್ಯವಾಗಿ ಯಾರೂ ತೊಗೊಳ್ಳೋದಿಲ್ಲ. ಇದನ್ನು 40 ರೂಪಾಯಿ 50 ರೂಪಾಯಿ ಕೊಟ್ಟು ತೊಗೊಳೋರು ಇದ್ದಾರೆ ಅರ್ಧ ಲೀಟ್ರಿಗೆ. ಅಂತಹ ಒಂದು ಗ್ರಾಹಕರನ್ನು ಫೋಕಸ್ ಮಾಡಬೇಕು, ಅದು ಬ್ರ್ಯಾಂಡಿಂಗ್. ನಾವು ಇಡೀ ಜಗತ್ತೇ ನಮ್ಮ ಕಸ್ಟಮರು, ಇಡೀ ದೇಶದ ಎಲ್ಲ ಜನಸಂಖ್ಯೆ ನಮ್ಮ ಕಸ್ಟಮರು ಅಂದ್ಕೊಳ್ಳೋದು ಮೊದಲ ದೊಡ್ಡ ತಪ್ಪು. ನಮ್ಮ ಕಸ್ಟಮರ್ ಯಾರು, ಯಾವ ಏಜ್ ಗ್ರೂಪ್ನಲ್ಲಿರ್ಬೋದು, ಅಥವಾ ಇನ್ಕಮ್ ದೃಷ್ಟಿಯಿಂದ ನೋಡಿದರೆ ಮಿಡಲ್ ಕ್ಲಾಸೋ, ರಿಚ್ ಕ್ಲಾಸೋ, ಸೂಪರ್ ರಿಚ್ ಕ್ಲಾಸೋ, ಅವರನ್ನು ಮಾತ್ರ ನಾವು ಫೋಕಸ್ ಮಾಡಬೇಕು. ಇಲ್ಲಿ ರಿಚ್ ಆ್ಯಂಡ್ ಸೂಪರ್ ರಿಚ್ ಕ್ಲಾಸ್ ಇಲ್ಲಿ ಬರೋವಂಥವ್ರು, ಅಥವಾ ಈ ಒಂದು ಹೆಲ್ತ್ ಮಿಕ್ಸ್ ಮಾಡಿದರೆ ಅದು ಮಕ್ಕಳಿಗೋ ಅಥವಾ ಬಾಣಂತಿಯರಿಗೋ ಅಥವಾ ವೃದ್ಧರಿಗೋ ಈ ರೀತಿಯ ಒಂದು ಕ್ಲಾಸನ್ನು ಐಡೆಂಟಿಫೈ ಮಾಡ್ಕೋಬೇಕು. ಯಾರು ನಮ್ಮ ಫೋಕಸ್ ಕಸ್ಟಮರ್ಸ್, ಅವರಿಗೋಸ್ಕರ ನಾವು ಫೋಕಸ್ ಮಾಡಿದಾಗ ಮಾತ್ರ ಅದು ಬ್ರ್ಯಾಂಡ್ ಆಗಲಿಕ್ಕೆ ಸಾಧ್ಯ. ಒಂದು ಸಲ ಈ ಒಂದು ಪ್ರಕ್ರಿಯೆ ಆದಮೇಲೆ ಬ್ರ್ಯಾಂಡ್ ಅವೇರ್ನೆಸ್ಸನ್ನು ಅದನ್ನು ಪ್ರಚಾರ ಮಾಡೋವಂಥದ್ದು, ಬೇರೆ ಬೇರೆ ಜನಗಳಿಗೆ, ಬೇರೆ ಬೇರೆ ಮಾರ್ಕೆಟ್ಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಗ್ರಾಹಕರಿಗೆ ಪರಿಚಯಗೊಳಿಸೋವಂಥದ್ದು ಇದು ನೆಕ್ಸ್ಟ್ ಹಂತ. ಇಲ್ಲಿ ಏನಪ್ಪ ಅಂತಂದರೆ, ಈಗ ಫಿಸಿಕಲ್ ಮಾರ್ಕೆಟಿಂಗ್ ಏನಿದೆ, ಡೋರ್ ಟು ಡೋರ್ ಕ್ಯಾಂಪೇನ್, ಈಗ ಒಂದು 15-20 ವರ್ಷದಿಂದ ಹೋದರೆ ಯಾವುದೇ ಒಂದು ಪ್ರಾಡಕ್ಟನ್ನು ಮನೆಗೆ ಬಂದು ಕೇಳೋರು, ಇದು ಹೀಗಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಇತ್ತು. ಈಗ ಫಿಸಿಕಲ್ ಮಾರ್ಕೆಟಿಂಗ್ ಈಸ್ ಔಟ್ ಆಫ್ ಆರ್ಡರ್, ಈಗ ಇಟ್ ಈಸ್ ಗಾನ್ ಕೇಸ್. ಈಗ ಏನಿದ್ರು ಆನ್ಲೈನ್ ಮಾರ್ಕೆಟಿಂಗ್, ಈಗ ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ. ಅಲ್ಲಿ ನಾವು ಬೇಕಂದರೆ ಟಿ ವಿಯಲ್ಲಿ ಆಡ್ ಮಾಡೋದು ತುಂಬ ಕಾಸ್ಟ್ಲಿ. ಅದಕ್ಕೋಸ್ಕರ ಏನು ಮಾಡ್ಬೋದು, ಯೂಟ್ಯೂಬ್ ಚಾನಲ್ಲಿ ಪೇಯ್ಡ್ ಆಡ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದರಲ್ಲಿ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಮಾಡೋವಂಥದ್ದು, ಅಥವಾ ನಮ್ಮದೇ ಆದ ಒಂದು ವೆಬ್ ಪೇಜನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಈ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ, ಅದರಲ್ಲಿ ಕಂಟೆಂಟ್ಗಳನ್ನು ಲೋಡ್ ಮಾಡೋವಂಥದ್ದು. ಹೀಗೆ ನಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಕ್ರಿಯೇಟಿವ್ ವಿಡಿಯೋಗಳನ್ನು ಮಾಡೋವಂಥದ್ದು. ಈ ಮೂಲಕ ನಾವು ಈ ಸುಲಭವಾಗಿದೆ, ಈಗ 20 ವರ್ಷದಿಂದ ಏನಿತ್ತು ಅದಕ್ಕಿಂತ ಈಸಿಯಾಗಿ ನಾವು ಬ್ರ್ಯಾಂಡಿಂಗ್ ಮಾಡಬಹುದು. ಈ ಒಂದು ಮಾಧ್ಯಮಗಳನ್ನು, ಈ ಸಾಮಾಜಿಕ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ನಾವು ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಬಹಳ ಸುಲಭ ಆಗಿದೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರ ನಾವು ಸಾಕಷ್ಟು ಜನಗಳನ್ನು ತಲುಪಬಹುದು. ಅದಲ್ಲದೆ
ಕೆಲವೊಂದಿಷ್ಟು ನಮ್ಮ ಒಂದು ಪ್ರಾಡಕ್ಟ್ ಪರಿಚಯ ಆಗಲಿ ಅಂತೇಳಿ ಕೆಲವೊಂದಿಷ್ಟು ಕಾಂಪಿಟೇಷನ್ಸ್ ಮಾಡೋ ಅಂಥದ್ದು, ಅಲ್ಲಿ ಪ್ರೈಸ್ ಆಗಿ ನಮ್ಮ ಪ್ರಾಡಕ್ಟನ್ನೇ ಕೊಡೋ ಅಂಥದ್ದು. ಕೆಲವೊಂದಿಷ್ಟು ಏನೋ ಒಂದು ಗಿಫ್ಟ್ ಕೊಡೋ ಅಂಥದ್ದು, ಒಂದು ಕೀ ಚೈನನ್ನು ನಮ್ಮ ಪ್ರಾಡಕ್ಟ್ ಹೆಸರಲ್ಲಿ ಮಾಡಿ ಗಿಫ್ಟ್ ಕೊಡೋ ಅಂಥದ್ದು. ಅದು ನಮ್ಮ ಎಲ್ಲರಿಗೂ ಕೀ ಚೈನ್ ಯಾರು ಇಟ್ಕೊಳ್ತಾರೆ ಅದು ನೋಡಿದಾಗೆಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಹೀಗೆ ಸಣ್ಣ ಸಣ್ಣ ಒಂದು ಆಲೋಚನೆಗಳನ್ನು ಮಾಡಿ ನಾವು ಪ್ರಾಡಕ್ಟನ್ನು ಬ್ರ್ಯಾಂಡಿಂಗ್ ಮಾಡ್ತಾ ಹೋಗಬಹುದು. ಮಾರ್ಕೆಟಿಗೆ ನಾವು ತರಬೇಕು ಅಂತಂದ್ರೆ ಒಂದು ತುಂಬ ಒಳ್ಳೆಯ ಯೋಜನೆ ಇರಬೇಕು, ತುಂಬ ಒಂದು ಸ್ಟ್ರಾಟಜಿ ಇರಬೇಕು ಮಾರ್ಕೆಟಿಂಗ್ ತರಲಿಕ್ಕೆ. ಈಗ ಉದಾಹರಣೆಗೆ ನೋಡಿ, ಅಮೆಝಾನ್ ಅವ್ರದ್ದು ಆ ಒಂದು ಆರೋ ಮಾರ್ಕ್ ನೋಡಿ, ಆರೋ ಮಾರ್ಕ್ ಏನಿದೆ ಎಗೊಂದು ಕನೆಕ್ಟ್ ಆಗಿದೆ, ಝಡ್ಗೆ ಕನೆಕ್ಟ್ ಆಗಿದೆ. ಇಟ್ ಡಸ್ ಮೀನ್ ಎ ಟು ಝಡ್ ಏನೆಲ್ಲ ಸಾಧ್ಯ ಅದೆಲ್ಲದೂ ನಮ್ಮಲ್ಲಿ ಸಿಗುತ್ತೆ ಅನ್ನೋ ಒಂದು ಅರ್ಥದಲ್ಲಿದೆ. ಅದೇ ರೀತಿ ಟ್ಯಾಗ್ಲೈನ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಪ್ರತಿ ಪ್ರಾಡಕ್ಟ್ಗೆ ಟ್ಯಾಗ್ಲೈನ್ ಮೂಲಕನೇ ನಾವು ಆ ಪ್ರಾಡಕ್ಟನ್ನ ಐಡೆಂಟಿಫೈ ಮಾಡ್ಬೋದು. ಉದಾಹರಣೆಗೆ ಒಂದು ನಾನ್ ಫುಡ್ ಪ್ರಾಡಕ್ಟನ್ನು ಹೇಳ್ತೀನಿ, ಅದನ್ನು ಯಾರಾದರೂ ಗೊತ್ತಿದ್ದರೆ ಹೇಳಿ. ಲೈಫ್ ಈಸ್ ಗುಡ್ ಯಾವ ಒಂದು ಬ್ರ್ಯಾಂಡ್ ಇದು? ಲೈಫ್ ಈಸ್ ಗುಡ್, LG. ಸೊ ಇಟ್ಸ್ ಎ ಫಸ್ಟ್ ಲೆಟರ್ ಆಫ್ ಲೈಫ್ ಆ್ಯಂಡ್ ಸೆಕೆಂಡ್ ಲೆಟರ್ ಆಫ್ ಫಸ್ಟ್ ಲೆಟರ್ ಆಫ್ ಗುಡ್, ಸೆಕೆಂಡ್ ವರ್ಡ್. LG ಈಸ್ ಲೈಫ್ ಈಸ್ ಗುಡ್. ಅದೇ ರೀತಿ ದ ಟೇಸ್ಟ್ ಆಫ್ ಇಂಡಿಯಾ ಅನ್ನೋದು ಗೊತ್ತೇ ಇದೆ ಎಲ್ರಿಗೂ, ಅಮುಲ್. ಸೊ ಹೀಗೆ ಈ ಒಂದು ಟ್ಯಾಗ್ಲೈನ್ಗಳು, ಐ ಫೀಲ್ ಅಪ್, ಥಮ್ಸ್ ಅಪ್, ಆ ಒಂದು ಟ್ಯಾಗ್ಲೈನ್, ಆ ಒಂದು ಇದ್ರದ್ದು ಕನೆಕ್ಟಿಂಗ್ ಪೀಪಲ್, ನಾನ್ ಫುಡ್ ಪ್ರಾಡಕ್ಟ್. ನೋಕಿಯಾದ್ದು ಟ್ಯಾಗ್ಲೈನು. ಅದೇ ರೀತಿ ಫ್ರೆಶ್ ಆ್ಯಂಡ್ ಜ್ಯೂಸಿ, ಫ್ರೂಟಿ, ಮ್ಯಾಂಗೋ ಫ್ರೂಟಿ. ಈ ರೀತಿಯ ಟ್ಯಾಗ್ಲೈನ್ ಮೂಲಕನೇ ಅದು ಐಡೆಂಟಿಫೈ ಮಾಡುತ್ತೆ ಅಂತಂದರೆ ಅದು ಯಾವ ಮಟ್ಟದ ಬ್ರ್ಯಾಂಡಿಂಗ್ ಆಗಿದೆ ಅನ್ನೋದು ತಿಳ್ಕೋಬೇಕು. ಅಂದರೆ ನಮ್ಮ ಪ್ರಚಾರದ ಮೇಲೆ ಈ ಟ್ಯಾಗ್ಲೈನು ಅಟ್ರಾಕ್ಷನ್. ಈಗ ಅಮಿತಾಬ್ ಬಚ್ಚನ್ ಬಂದು ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಆ್ಯಡ್ ಕೊಡ್ತಾರೆ ಅಂದರೆ ಈಸ್ ಎ ಬ್ರ್ಯಾಂಡ್ ಪರ್ಸನಾಲಿಟಿ, ಬ್ರ್ಯಾಂಡ್ ಅಂಬಾಸಿಡರ್. ಅವರು ಒಂದು ಹೇಳಿದ್ದನ್ನು ಜನ ಬೇಗನೆ ತಗೊಳ್ತಾರೆ. ಸೊ ಈಗ ಅಂಥದನ್ನು ಮಾಡೋದು ರೈತ ಉತ್ಪಾದಕ ಸಂಘಗಳಿಗಾಯಿತು ಅಥವಾ ಸಣ್ಣ ಉದ್ಯಮಗಳಿಗಾಯಿತು ಬಹಳ ಕಾಸ್ಟ್ಲಿ ಅಫೇರ್. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದೆ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಂಡ್ರೆ, ಈಗ ಮುನಗುಂದದವರು ಮೊನ್ನೆ ಏನೋ ಒಂದು ಮಾರ್ಕೆಟಿಂಗ್ ಇದನ್ನು ರಿಲೀಸ್ ಮಾಡಿದ್ರು. ಈ ರೀತಿಯ ಎಫರ್ಟ್ಗಳನ್ನು ಏನು ರೈತ ಉತ್ಪಾದಕ ಸಂಘಗಳು ಮಾಡಿದ್ದೇ ಆದರೆ ಬ್ರ್ಯಾಂಡಿಂಗನ್ನು ಸೃಷ್ಟಿ ಮಾಡಬೇಕು. ಅದರ್ವೈಸ್ ಇದು ಏನಂದರೆ ಈ ಉದ್ದಿಮೆ ಯಾರೋ ಹೇಳಿದರು ಅಂತ ಹೇಳಿ ಅಥವಾ ದುಡ್ಡಿದೆ ಅಂತ ಹೇಳಿ ಅಥವಾ ಯಾವುದೋ ಒಂದು ಸರ್ಕಾರದ ಸ್ಕೀಮ್ ಇದೆ ಅಂತ ಹೇಳಿ ಮಾಡೋಕ್ಕೋದ್ರೆ ಇದು ತಾತ್ಕಾಲಿಕ. ಅದು ತನ್ನಷ್ಟಕ್ಕೆ ತಾನೇ ತನ್ನ ಕಾಲ ಮೇಲೆ ತಾನೇ ನಿಲ್ಲಬೇಕು ಅಂತಂದರೆ ಈ ಎಫರ್ಟ್ ಎಲ್ಲ ಆಗಬೇಕು. ಆ ಬ್ರ್ಯಾಂಡಿಂಗ್ ಒಂದು ಸೃಷ್ಟಿ ಆಗಬೇಕು. ಆವಾಗ ಮಾತ್ರ ಆ ಉದ್ದಿಮೆ ತನ್ನ ಕಾಲ ಮೇಲೆ ತಾನು ನಿಲ್ಲಲಿಕ್ಕೆ ಸಾಧ್ಯ. ಮತ್ತೊಂದು ಏನು ಉದ್ದಿಮೆಯಲ್ಲಿ ಬಹಳ ಮುಖ್ಯ ಬ್ರ್ಯಾಂಡಿಂಗ್ನಲ್ಲಿ ಅಂತಂದರೆ, ಭಾಳ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ಬಹಳ ಒಂದು ಜನಗಳಿಗೆ ರೀಚ್ ಆದ್ವಿ, ಆದರೆ ಅದಕ್ಕೆ ಬೇಕಾದಂತಹ ಒಂದು ಕ್ವಾಲಿಟಿ, ಗುಣಮಟ್ಟವನ್ನು ನಾವು ಕಾಪಾಡಲಿಲ್ಲ ಅಂತಂದರೆ ಆ ಒಂದು ಉತ್ಪನ್ನ ಆಗಲಿ ಆ ಒಂದು ಸೇವೆ ಆಗಲಿ ಭಾಳ ದಿನ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಗುಣಮಟ್ಟವನ್ನು ಕಾಪಾಡಬೇಕು. ಮತ್ತು ಅದು ಯಾವುದೇ ಒಂದು ಫಾಲ್ಸ್ ಪ್ರಾಮಿಸಸ್ಸನ್ನು ಕೊಡಬಾರ್ದು, ಫೇಕ್ ಪ್ರಾಮಿಸಸ್ಸನ್ನು ಕೊಡಬಾರ್ದು. ಅಂದರೆ ನಾನು ಈ ಪ್ರಾಡಕ್ಟನ್ನ ತಿಂದರೆ BP ಹೋಗುತ್ತೆ, ಶುಗರ್ ಹೋಗುತ್ತೆ, ಇನ್ನು ಏನೆಲ್ಲ ಡಿಸೀಸ್ಗಳಿದೆ ಎಲ್ಲ ಸರ್ವರೋಗ ನಿವಾರಕ ಅನ್ನೋ ಒಂದು ಫಾಲ್ಸ್ ಪ್ರಾಮಿಸನ್ನು ಕೊಡಬಾರ್ದು ಯಾವತ್ತೂ. ಯಾಕೆಂದರೆ ಅವೆಲ್ಲ ಮೆಡಿಕಲಿ ವ್ಯಾಲಿಡೇಟೆಡ್ ಇದ್ರೆ ಮಾತ್ರ ಆ ಥರ ಕ್ಲೈಮನ್ನು ಮಾಡಬೇಕು. ಆ ಫಾಲ್ಸ್ ಪ್ರಾಮಿಸ್ ಮಾಡಿದರೆ ಅದು ನೆಗೆಟಿವ್ ಆಗಿ ಅದ್ರ ಯಾರೋ ಒಬ್ಬ ಟೇಸ್ಟ್ ಮಾಡಿ ಅದ್ರದ್ದು ಎಫೆಕ್ಟ್ ಇಲ್ಲ ಅಂತಂದರೆ 10 ಜನಕ್ಕೆ 100 ಜನಕ್ಕೆ ಇದು ಚೆನ್ನಾಗಿಲ್ಲ ಅನ್ನೋ ಒಂದು ನೆಗೆಟಿವ್ ಮೆಸೇಜನ್ನು ಕೊಡ್ತಾರೆ. ಹಾಗಾಗಿ ಆ ರೀತಿಯನ್ನು ಮಾಡಬಾರ್ದು. ಗುಣಮಟ್ಟವನ್ನು ಕಾಪಾಡಬೇಕು. ಮತ್ತು ಗ್ರಾಹಕರ ಒಂದು ಟ್ರಸ್ಟ್ ಬಿಲ್ಡಿಂಗ್, ಅವರ ಒಂದು ಭರವಸೆಯನ್ನು ನಾವು ಗಳಿಸ್ಕೊಳ್ಬೇಕು. ನಂತರ ಕ್ವಾಲಿಟಿ ಸರ್ವಿಸು ಕೂಡ ಇಂಪಾರ್ಟೆಂಟು. ಈಗೇನೋ ಒಂದು ಹೇಳ್ತೀವಿ, ಈಗ ಹುನಗುಂದದವರೇ ಒಂದು 100 ಚೀಲ ಒಣಮೆಣಸಿನಕಾಯಿನ ನಾನು ಇನ್ನೊಂದು 2 ದಿನದಲ್ಲಿ ನಾನು ಸಪ್ಲೈ ಮಾಡ್ತೀನಿ ಅಂತ ಒಬ್ಬರಿಗೆ ಹೇಳ್ತಾರೆ, B2B ನಲ್ಲಿ. ಆದರೆ ಅವ್ನಿಗೆ ಒಂದು ವಾರ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಹಿ ವಿಲ್ ಲೂಸ್ ದ ಟ್ರಸ್ಟ್. ನಾವು ಈಗ 1-2 ದಿವಸಕ್ಕೆ ಸಾಧ್ಯ ಇಲ್ಲ ಅಂದರೆ 1 ವಾರದಲ್ಲಿ ಕೊಡ್ತೀನಿ ನಾನು ಅಂತನಾದರೂ ಹೇಳಬೇಕು. ಅಂದರೆ ಕ್ವಾಲಿಟಿ ಸರ್ವಿಸ್ ಅನ್ನೋವಾಗ ಟೈಮ್ ಲೈನ್ ನಾವೇನು ಕೊಡ್ತೀವಿ ಅದಕ್ಕೆ ವಿ ಮಸ್ಟ್ ಸ್ಟಿಕ್ ಆನ್. ಆವಾಗ ನಮ್ಮ ಬ್ರ್ಯಾಂಡ್ ನೇಮ್ ಉಳಿಯುತ್ತೆ, ಇಲ್ಲ ಬ್ರ್ಯಾಂಡ್ ನೇಮ್ ಹಾಳಾಗುತ್ತೆ. ಇನ್ನೊಂದು ಬ್ರ್ಯಾಂಡ್ ನೇಮ್ಗೆ ತುಂಬ ಮುಖ್ಯ ಅಂತಂದರೆ ಪ್ಯಾಕೇಜಿಂಗ್ ಬಗ್ಗೆ ಆಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಅವರು ಹೇಳಿದರು. ಪ್ಯಾಕೇಜಿಂಗು ಮತ್ತು ಲೋಗೋ ಸೃಷ್ಟಿ ಮಾಡಲಿಕ್ಕೆ ಕಲರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಬಣ್ಣಗಳು ಭಾಳ ಮುಖ್ಯ. ಯಾವುದೋ ಒಂದು ಪ್ಯಾಕೇಜಿಂಗ್ ಕಲರ್ ಕೊಡ್ತೀವಿ, ಯಾವುದೋ ಒಂದು ಬ್ರ್ಯಾಂಡ್ಗೆ ಲೋಗೋಗೆ ಕಲರ್ ಕೊಡ್ತೀವಿ, ಅದು ಬಹಳ ಮುಖ್ಯ. ನೋಡಿ, ಭಾಳಷ್ಟು ಫುಡ್ ಪ್ರಾಡಕ್ಟಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಇರುತ್ತೆ. ರೆಡ್ ಕಲರು ಮತ್ತು ಯೆಲ್ಲೋ ಕಲರು ಭಾಳಷ್ಟು ಫುಡ್ ಪ್ರಾಡಕ್ಟ್ದು ಒಂದು ಪ್ಯಾಕೇಜಿಂಗ್ ಕಲರ್ಗಳಾಗಿ ಅಥವಾ ಲೋಗೋ ಕಲರ್ ಆಗಿ ಉಪಯೋಗಿಸ್ತವೆ. ಯಾಕೆ ಅಂತಂದರೆ ರೆಡ್ಡು ಒಂದು ಇಂಡಿಕೇಶನ್ ಆಫ್ ಅಲರ್ಟ್ನೆಸ್. ರೆಡ್ ಈಸ್ ಅನ್ ಇಂಡಿಕೇಶನ್ ಆಫ್ ಒಂದು ಏನು ಅಟೆನ್ಷನ್ ಡ್ರಾಯಿಂಗ್. ಸೊ ಹಾಗಾಗಿ ರೆಡ್ ಅಂದ ತಕ್ಷಣ ನಮ್ಮ ಗಮನ ಅಲ್ಲೋಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾಗಿ ಕೆಂಪು ಬಣ್ಣವನ್ನು ಬಳಸ್ತಾರೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹಳದಿಯನ್ನು ಬಳಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾಕ್ಡೊನಾಲ್ಡ್ಸ್ ಇರ್ಬೋದು, MTR ಇರ್ಬೋದು, ಈವನ್ ಫುಡ್ ಮೆನುಗಳಲ್ಲಿ, ಹೋಟೆಲ್ಗಳಲ್ಲಿ ಫುಡ್ ಮೆನುನಲ್ಲೂ ಕೂಡ ರೆಡ್ ಇರುತ್ತೆ. ಆಮೇಲೆ ಈ ಫುಡ್ ಆರ್ಡ್ರ್ ಮಾಡಿದರೆ ಆನ್ಲೈನಲ್ಲಿ
ಫೈನಲಿ ಆರ್ಡರ್ ನೌ ಅನ್ನೋ ಬಟನ್ ಒತ್ತಿರಲ್ಲ, ಆ ಬಟನ್ಗೆ ಕೂಡ ರೆಡ್ ಇರುತ್ತೆ. ಫುಡ್ ಬಟನ್, ಆರ್ಡರ್ ಬಟನ್ಗೆ ರೆಡ್ ಇರುತ್ತೆ. ಮತ್ತು ಪಿಜ್ಜಾ ಹಟ್, ಹಲ್ದಿರಾಮ್ಸು, ಲೇಸ್ ನೋಡಿ, ಯಾವುದೇ ನೋಡಿ ಸಾಕಷ್ಟು ಇದರೊಳಗೆ ಕೆಂಪು ಬಣ್ಣವನ್ನು ಉಪಯೋಗಿಸ್ತಾರೆ. ಅಂದರೆ ನಮಗೆ ತಿಳಿದದ ಬಣ್ಣ ಹಾಕಬಾರ್ದು, ಇದಕ್ಕೆಲ್ಲ ಕನ್ಸಲ್ಟೆಂಟ್ಸ್ ಇದ್ದಾರೆ, ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಧಾನ ಇದೆ. ಅದನ್ನು ಅನುಸರಿಸಿದರೆ ಮಾತ್ರ ನಾವು ಬ್ರ್ಯಾಂಡಿಂಗಲ್ಲಿ ಯಶಸ್ವಿ ಆಗ್ತೀವಿ. ಪ್ರಿಯಾ ಪಿಕಲ್ಸ್ ನೋಡಿ, ಪ್ರಿಯಾ ಪಿಕಲ್ಸ್ ಕೂಡ ಅಷ್ಟೇ ರೆಡ್. ಇದು ನನಗೆ ತುಂಬ ಇಂಪ್ರೆಸ್ ಆಗಿರೋಂಥ ಸದ್ಯಕ್ಕೆ ಬ್ರ್ಯಾಂಡಿಂಗ್ ಒಳಗೆ ಅಂತಂದರೆ ಬಿಜಾಪುರದ್ದು ಉಮಾದೀಸ್ ರೋಟಿ ಅಥವಾ ಚಟ್ನಿ ಪುಡಿಗಳಿರ್ಬೋದು, ಏನೇ ಇರ್ಬೋದು, ನಿಜಕ್ಕೂ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಸಾಕಷ್ಟು ಕಡೆಗೆ ಅವರು ಬ್ರ್ಯಾಂಡಿಂಗ್ ಮಾಡಿ ರೀಚ್ ಆಗಿದ್ದಾರೆ ಅಂತಂದರೆ ಈ ಉಮಾದೀಸ್ ಅನ್ನೋ ಒಂದು ರೊಟ್ಟಿ. ಇದಕ್ಕಿಂತ ಹೋಲಿಸಿದ್ರೆ ಈ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿಲ್ಲ, ಅದು ಯಾವುದೋ ಚಿಗ್ಗಾವಿ ರೊಟ್ಟಿದು, ಬಟ್ ಪ್ಯಾಕೇಜಿಂಗ್ ಇದಕ್ಕಿಂತ ಚೆನ್ನಾಗಿದೆ. ಬಟ್ ದೀಸ್ ಪೀಪಲ್ ಏನಿದ್ದಾರೆ, ಇವರು ಮಾರ್ಕೆಟನ್ನು ರೀಚ್ ಆಗೋದ್ರೊಳಗೆ, ಬ್ರ್ಯಾಂಡಿಂಗ್ ಮಾಡೋದ್ರೊಳಗೆ ಸಕ್ಸಸ್ ಆಗಿದ್ದಾರೆ. ಆಮೇಲೆ ಹಸಿರು ಬಣ್ಣ ಕೂಡ ಪ್ಯಾಕೇಜಿಂಗಿಗೆ ಉಪಯೋಗಿಸ್ತಾರೆ. ಹಸಿರು ಬಣ್ಣವನ್ನು ಲೋಗೋ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಎಂಥ ಪ್ರಾಡಕ್ಟ್ಗಳು ಉಪಯೋಗಿಸ್ತಾರೆ ಅಂದರೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಥವಾ ಹೆಲ್ದಿ ಪ್ರಾಡಕ್ಟ್ಸ್ ಅಥವಾ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ಸ್. ಈ ಥರದ ಪ್ರಾಡಕ್ಟ್ಗಳಲ್ಲಿ ನಾವು ಗ್ರೀನನ್ನು ಉಪಯೋಗಿಸ್ಬೋದು. ಕೆಲವು ಈಗ ಇನ್ಫ್ಯಾಕ್ಟ್ ಲೇಸ್ ಚಿಪ್ಸು ಆ ಲೋಗೋ ಎಲ್ಲೋ ಇದ್ದರೂ ಕೂಡ ಕವರು ಎಲ್ಲೋನೂ ಇರುತ್ತೆ, ಗ್ರೀನ್ ಇರುತ್ತೆ. ಒಂದು ಸರ್ವೆ ಪ್ರಕಾರ ಈ ಗ್ರೀನ್ ಇರೋ ಚಿಪ್ಸನ್ನು ಭಾಳಷ್ಟು ಜನ ಪಿಕ್ ಮಾಡ್ತಾರಂತೆ. ಮಾರ್ಕೆಟ್ ಶೆಲ್ಫಲ್ಲಿ ಗ್ರೀನ್ ಇರೋ ಒಂದು ಕವರ್ ಗ್ರೀನ್ ಇದೆ, ಒಳಗಡೆ ಟೇಸ್ಟ್ ಎಲ್ಲ ಒಂದೇ. ಆದರೆ ಅಂದರೆ ಅದು ಅಟ್ರಾಕ್ಷನ್ ಕೆಲವು ಫುಡ್ಗಳಿಗೆ. ಸ್ಟಾರ್ಬಕ್ಸ್ ಕಾಫಿ, ಯಾಕೆಂದರೆ ಅದು ಒಂದು ರೀತಿ ತಲೆ ಬಿಸಿ ಆಗಿದ್ದಾಗ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗ್ತೀವಿ. ಗ್ರೀನ್ ಈಸ್ ಅನ್ ಇಂಡಿಕೇಶನ್ ಆಫ್ ರಿಲ್ಯಾಕ್ಸೇಷನ್. ಒಂದು ರೀತಿ ಎವರ್ ಗ್ರೀನ್, ಒಂದು ರೀತಿ ಭಾಳ ನಿರಾಳ ಅನಿಸುತ್ತೆ, ಪ್ರಕೃತಿ, ನೇಚರು. ಅದಕ್ಕೆ ಹತ್ತಿರವಾಗಿ ಈ ಒಂದು ಹಸಿರು ಬಣ್ಣವನ್ನು ಈ ಪ್ಯಾಕೇಜಿಂಗ್ಗಳಲ್ಲಿ ಮತ್ತು ಲೋಗೋಗಳಲ್ಲಿ ಬಳಸ್ತಾರೆ. ಅದೇ ರೀತಿ ಅಕ್ಷಯಕಲ್ಪ, ಇಟ್ಸ್ ಅನ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಆರ್ಗ್ಯಾನಿಕ್ ಅನ್ನೋ ಹೆಸರಿರೋದ್ರಿಂದ ಇಲ್ಲಿ ನೋಡಿ ಅವರ ಲೋಗೋನಲ್ಲಿ ಹಸಿರು ಬಣ್ಣವನ್ನು ಯಥೇಚ್ಛವಾಗಿ ಬಳಸ್ಕೊಂಡಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಟೀ ಪ್ರಾಡಕ್ಟ್ಸ್ ಇದೆ. ಎಲ್ಲಿ ಹೆಚ್ಚಾನೆಚ್ಚು ಫುಡ್ ನೋಡಿ, ರೆಡ್ ಕಲರೇ ಜಾಸ್ತಿ ಕಾಣಿಸ್ತಾ ಇದೆ. ಕೆಳಗಡೆ ಒಂದು 2-3 ಟೀನಲ್ಲಿ ಮಾತ್ರ ಉಳಿದ ಕಲರ್ಗಳಿದೆ. ಅಂದರೆ ಫುಡ್ ಪ್ರಾಡಕ್ಟ್ಸ್ಗಳಲ್ಲಿ ಹೆಚ್ಚಾಗಿ ರೆಡ್ ವಿತ್ ಯೆಲ್ಲೋ ಕಾಂಬಿನೇಷನ್ ಈ ಒಂದು ಪ್ಯಾಕೇಜಿಂಗ್, ಈ ಒಂದು ಲೋಗೋ ಬ್ರ್ಯಾಂಡಿಂಗ್ನಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಕಲರ್ ಅಂತಂದರೆ 3 ಥರದ್ದು. ಇದು ಲಾಸ್ಟು ಆರೆಂಜ್ ಆ್ಯಂಡ್ ಯೆಲ್ಲೋ, ಇವು ಎರಡು ಕೂಡ ತುಂಬ ಮುಖ್ಯವಾದಂಥದ್ದು. ಯೆಲ್ಲೋ ಈಸ್ ಅನ್ ಇಂಡಿಕೇಶನ್ ಆಫ್ ಫ್ರೆಂಡ್ಲಿನೆಸ್, ಸೊ ಫ್ರೆಂಡ್ಶಿಪ್ ಇಂಡಿಕೇಶನ್ ಯೆಲ್ಲೋ, ಓಕೆನಾ. ಅದೇ ರೀತಿ ಆರೆಂಜ್ ಈಸ್ ಅನ್ ಇಂಡಿಕೇಶನ್ ಆಫ್ ಬ್ರದರ್ಲಿಹುಡ್. ಸೊ ಈ ಎರಡು ಕಾಂಬಿನೇಷನ್ನ ಕೆಲವು ಫಾಂಟಾನಲ್ಲಿ, ಹೇಗೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಕುಡಿಲಿಕ್ಕೆ ಅಂದರೆ ಫ್ರೆಂಡ್ಶಿಪ್ ಇಂಡಿಕೇಶನ್ ಅಥವಾ ಬ್ರದರ್ಲಿಹುಡ್ ಇಂಡಿಕೇಶನ್, ಆ ರೀತಿ ಇದನ್ನು ಬಳಸ್ತಾರೆ. ಈವನ್ ಫಾಂಟಾನಲ್ಲಿ ನೋಡಿ 2 ಬ್ರ್ಯಾಂಡ್ ಇದೆ, 2 ಕಲರ್ ಇದೆ, 2ನೇದು ಮತ್ತು 4ನೇದು. ಅದರೊಳಗೆ 4ನೇದು ಏನಿದೆ ಆರೆಂಜ್ ಆ್ಯಂಡ್ ಯೆಲ್ಲೋ ಇರೋ ಕಾಂಬಿನೇಷನ್ನು ಮೋರ್ ದ್ಯಾನ್ 70% ಆಫ್ ಇಟ್ ಈಸ್ ಸೋಲ್ಡ್. ಆದರೆ ಇದು ಕಡಿಮೆ, ಇದು ಸೆಕೆಂಡ್ ಒನ್ ಏನಿದೆ ಫಾಂಟಾನಲ್ಲಿ, ಅದು ತುಂಬ ಕಡಿಮೆ ಸೇಲ್ಸ್ ಆಗ್ತಾರೆ. ಅಂದರೆ ಕಲರ್ ಕಾಂಬಿನೇಷನ್ ಹ್ಯಾಸ್ ಅನ್ ಇನ್ಫ್ಲೂಯೆನ್ಸ್ ಆನ್ ದ ಸೇಲ್ಸ್. ಅಂದರೆ ಬಿಸ್ನೆಸ್ ಅನ್ನೋದು ನಿಂತ ನೀರಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆಗೆ ಹೊಂದ್ಕೊಳ್ಬೇಕು. ಯಾರು ಬದಲಾವಣೆಗೆ ಹೊಂದ್ಕೊಳ್ಳೋದಿಲ್ಲ ಅವರು ಅಲ್ಲೇ ಪೆರಿಶ್ ಆಗ್ತಾರೆ, ಬಿಸ್ನೆಸ್ನಲ್ಲಿ ಅಲ್ಲಿಗೆ ನಿಂತೋಗುತ್ತೆ. ಉದಾಹರಣೆಗೆ ಈಗ ಚಿತ್ರಮಂದಿರಗಳನ್ನು ನೋಡ್ಬೋದು, ಚಿತ್ರಮಂದಿರಗಳು ಇಲ್ಲವೇ ಇಲ್ಲ, ಈಗ ಎಲ್ಲ ಮಾಲ್ಸ್ಗಳಾಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಬದಲಾವಣೆಗೆ ನಾವು ಹೊಂದಿಕೊಂಡು ಆ ಒಂದು ಪ್ರಾಡಕ್ಟನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಗ್ರಾಹಕರ ನಿರೀಕ್ಷೆಗಳು, ಗ್ರಾಹಕರ ಸಮಸ್ಯೆಗಳು. ಅದಕ್ಕೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ರೆಫ್ರಿಜರೇಟರ್ನಲ್ಲಿ ನಾರ್ಮಲ್ ಆಗಿರುವಂಥ ರೆಫ್ರಿಜರೇಟರಲ್ಲಿ ಹೇಗಿತ್ತು ಮೊದಲು ಅಂತಂದರೆ, ಫ್ರೀಝರು ಮೇಲ್ಗಡೆ ಇರೋದು, ರೆಸ್ಟ್ ಆಫ್ ದ ಪಾರ್ಟ್ ಆಫ್ ದ ರೆಫ್ರಿಜರೇಟರ್ ಕೆಳಗಡೆ ಇರೋದು. ಈಗ ಹೊಸ ರೆಫ್ರಿಜರೇಟರ್ಗಳಲ್ಲಿ ಫ್ರೀಝರ್ ಕೆಳಗಡೆ ಇದೆ. ಫ್ರೀಝರ್ ಕೆಳಗಡೆ ಇದೆ ಅಂದರೆ ಅಪರೂಪಕ್ಕೆ ತೆಗಿತೀವಿ ಫ್ರೀಝರನ್ನು, ದಿನ ತೆಗೆಯೋದಿಲ್ಲ. ಆದರೆ ಫ್ರಿಜ್ಜನ್ನು ಡೈಲಿ ತೆಗಿತೀವಿ. ಹಾಗಾಗಿ ಕೂತು ಆಪರೇಟ್ ಮಾಡೋಂಥ ಪ್ರಶ್ನೆ ದಿನ ಬರೋದಿಲ್ಲ. ಯಾವತ್ತೋ ಒಂದು ದಿವಸ ಕೂತು ತೆಗೆಯುವಂಥದ್ದು ಫ್ರೀಝರನ್ನು. ನಿಂತು ಸಾಕಷ್ಟು ಪದಾರ್ಥಗಳನ್ನು ನಾವು ಮೇಲ್ಗಡೆಯಿಂದ ತಗೊಳ್ಬೋದು. ಇದು ಮಾರುಕಟ್ಟೆಯ ನಿರೀಕ್ಷೆಗೆ ತಕ್ಕಂತೆ ಒಂದು ಉದ್ಯಮ ಬದಲಾವಣೆಯನ್ನು ಮಾಡ್ಕೊಂಡಿರುವಂಥದ್ದು. ಫ್ರೀಝರ್ ಕೆಳಗಡೆ ಭಾಗದಲ್ಲಿದೆ, ಆಮೇಲೆ ಮೇಲೆ ಏನು 0 to 5 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು ಮೇಲ್ಗಡೆ ಭಾಗದಲ್ಲಿದೆ. ಸೊ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಯಾರು ಬಿಸ್ನೆಸ್ನಲ್ಲಿ ಸರ್ವೈವ್ ಆಗ್ತಾರೆ, ಬದುಕ್ತಾರೆ, ಒಂದು ಉಳಿತಾರೆ ಅಂತಂದರೆ, ದೋಸ್ ಹೂ ಸ್ಪೀಕ್ ರೂಡ್ ಕಾಂಟ್ ಸೆಲ್ ಹನಿ ಆ್ಯಂಡ್ ದೋಸ್ ಹೂ ಸ್ಪೀಕ್ ಸ್ವೀಟ್ ಕ್ಯಾನ್ ಸೆಲ್ ಈವನ್ ಚಿಲ್ಲೀಸ್. ಯಾರು ಖಾರವಾಗಿ ಮಾತಾಡ್ತಾರೆ ಅವರು ಜೇನುತುಪ್ಪ ಕೂಡ ಮಾರಾಟ ಮಾಡೋಕ್ಕಾಗೋದಿಲ್ಲ. ಯಾರು ಸಿಹಿಯಾಗಿ ಮಾತಾಡ್ತಾರೆ ಅವರು ಖಾರವಾಗಿರುವಂತಹ ಮೆಣಸಿನಕಾಯಿ ಕೂಡ ಸುಲಭವಾಗಿ ಮಾರಾಟ ಮಾಡ್ಬೋದು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲ ಗೊತ್ತಿದೆ, ಚಿಕ್ಕವರಿದ್ದಾಗ ಹಳ್ಳಿಯಲ್ಲಿ ಅಂಗಡಿಗೆ ಹೋಗ್ತಿದ್ರಿ. ಹೋದಾಗ ತಾಯಿ ತಂದೆ ಹೇಳ್ತಿದ್ರು, ಸಾಬೂನು ಪುಡಿ ತೊಗೊಂಬ ಅಂದಾಗ ಅಂಗಡಿಯಾಗ ಹೋಗಿ ಏನು ಕೇಳ್ತಿದ್ರಿ? ನಿರ್ಮಾ ಪಾಕಿಟ್ ಕೊಡು ಅಂತಿದ್ರಿ, ಹೌದಲ್ಲ? ಅದೇ ರೀತಿ ಬಿಸ್ಕಿಟ್ ತರಾಗ ಪಾರ್ಲೆಜಿನೇ ಕೊಡು ಅಂತಿದ್ವಿ. ಸೊ ಈಗ ಅದು ತಲೆಯಲ್ಲಿ ಕೂತು ಬಿಟ್ಟಿರೋದು.
ಸೊ ಈಗ ನೀರಿನ ಬಾಟ್ಲಿ ತರಾಗ ಬಿಸ್ಲೇರಿ ಕೊಡು ಅಂತೇಳಿ. ಸೊ ಈ ಟೈಪ್ ನೀವು ಬ್ರ್ಯಾಂಡಿಂಗ್ ಮಾಡಿ ಕುಂದ್ರದಲ್ಲ, ಅದು ಸೇಲು ಸಹಿತ ಬ್ರ್ಯಾಂಡಿಂಗನ್ನು ಹೇಗೆ ನೀವು ಅಡ್ವರ್ಟೈಸ್ ಮಾಡಿ ಮುಂದುವರಿಬೇಕು ಅನ್ನೋದು ಸಹಿತ ಭಾಳ ಮಹತ್ವದ್ದು. ಸರ್ ಜಗದೀಶ್ ಸರ್ ಆ್ಯಸ್ ADR ಇದ್ದಾರೆ ಇಲ್ಲಿ ಕಾಲೇಜಲ್ಲಿ, ಅಸೋಸಿಯೇಟ್ ಡೈರೆಕ್ಟರ್ ರಿಸರ್ಚ್. ಭಾಳ ಚೆಂದಾಗಿ ಏನೇನು ನಾವು ಮಾಡಬೇಕು, ಹೇಗೆ ಮುಂದುವರಿಬೇಕಂತೇಳಿ. ಸೊ ನೀವೆಲ್ಲ ಜೋಳ ಬೆಳಿತೀರಿ, ಬಿಳಿ ಜೋಳ. ಸೊ ಪಂಚಮಿ ಬಂದಾಗ ಅಷ್ಟೇ ನಾವು ಏನು ಮಾಡ್ತೀವಿ, ಅಳ್ಳು ಅಂತೀವಲ್ಲ, ಪಾಪ್ಕಾರ್ನ್ ಅಳ್ಳು ಮಾಡ್ತಿದ್ದೀವಿ. ಸೊ ಅಷ್ಟೇ ಮಾಡಿ ಬಿಟ್ಟು ಬಿಡ್ತಿದ್ದೀವಿ. ಸೊ ಇದು ಟೆಕ್ನಾಲಜಿ ಫಾರಿನರ್ ಎಲ್ಲ ತೊಗೊಂಡೇನು ಮೆಕ್ಕೆಜೋಳದಲ್ಲಿ ಮೇಜ್ದಲ್ಲಿ ಪಾಪ್ಕಾರ್ನ್ ಮಾಡೋಕ್ಕೆ ಚಾಲು ಮಾಡಿದ್ರು. ಸೊ ನಾವು ಇಲ್ಲೇ ಬಿಟ್ಟಿವಿ. ಅವ್ರು ಮುಂದುವರ್ಕೋತ ಎಲ್ಲ ಮಾಲ್ದಲ್ಲೆಲ್ಲ 500-1000 ರೂಪಾಯಿಗೆ ಇಷ್ಟು 4 ಕಾಳಿಗೆ 1000 ರೂಪಾಯಿ ತೊಗೋತಾರೆ. ಸೊ ನೀವು ಯಾಕೆ ಮಾಡಬಾರ್ದು, ಮುಂದುವರಿಬಾರ್ದು, ಯಾಕೆ ತಲೆ ಓಡಿಸಬಾರ್ದು ಅನ್ನೋದು ಭಾಳ ನಿಮ್ಮಲ್ಲಿ ಕಳಕಳಿ.